ಹಾಯ್ ಎವ್ರಿವನ್, ನಾನು ಸ್ವಾಮಿ. ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ಕೆಲಸ ಇದೆ. ನಿಮ್ಮ ಕೆಲಸ ಇರೋದು ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ. ಇಲ್ಲಿ ನಿಮ್ಮ ಕೆಲಸ ಏನಪ್ಪ ಅಂದರೆ, ಪ್ಯಾಸೆಂಜರ್ಗಳು ಫುಡ್ಡನ್ನು ಆರ್ಡರ್ ಮಾಡ್ತಾರೆ. ಫುಡ್ಡು, ಸ್ನ್ಯಾಕ್ಸು ಈ ಥರದನ್ನು ಆರ್ಡರ್ ಮಾಡ್ತಾರೆ. ಹೊರಗಡೆಯಿಂದ ಡೆಲಿವರಿ ಬಾಯ್ ರೈಲ್ವೆ ಸ್ಟೇಷನ್ ಹತ್ರ ತಂದು ಕೊಡ್ತಾನೆ. ನೀವು ಆ ಡೆಲಿವರಿ ಬಾಯ್ ಹತ್ರ ಹೋಗಿ ಆ ಫುಡ್ಡು, ಸ್ನ್ಯಾಕ್ಸು ಏನು ಪ್ಯಾಸೆಂಜರ್ಗಳು ಆರ್ಡರ್ ಮಾಡಿರ್ತಾರೆ ಆ ಐಟಮ್ನ ನೀವು ಡೆಲಿವರಿ ಬಾಯ್ ಹತ್ರ ಈಸ್ಕೊಂಡು ಅವರು ಯಾವ ಪ್ಲಾಟ್ಫಾರ್ಮಲ್ಲಿದ್ದಾರೆ, ಯಾವ ಬೋಗಿನಲ್ಲಿದ್ದಾರೆ ಅದನ್ನು ನೀವು ಹುಡುಕಿ ಆ ಕಸ್ಟಮರ್ಗೆ ನೀವು ಕೊಡಬೇಕು. ನೀವು ಹುಡ್ಕೋದೇನು ಇರೋದಿಲ್ಲ. ನಿಮ್ಮದೇ ಆದ ಒಂದು ಆ್ಯಪನ್ನು ಕೊಡ್ತಾರೆ. ಅವ್ರು ಯಾವ ಪ್ಲಾಟ್ಫಾರ್ಮಲ್ಲಿದ್ದಾರೆ, ಅವ್ರು ಯಾವ ಬೋಗಿನಲ್ಲಿದ್ದಾರೆ ಅನ್ನೋದನ್ನು ನಿಮ್ಗೊಂದು ಆ್ಯಪ್ ಕೊಡ್ತಾರೆ. ಆ ಆ್ಯಪ್ ಮೂಲಕ ನೀವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನಿಮ್ಮ ಕೆಲಸ ಪ್ಯಾಸೆಂಜರು ಏನನ್ನು ಆರ್ಡರ್ ಮಾಡಿರ್ತಾರೆ ಅದನ್ನು ಡೆಲಿವರಿ ಬಾಯಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಆ ಪ್ಯಾಸೆಂಜರ್ಗಳಿಗೆ ಕೊಡಬೇಕು. ಇದಿಷ್ಟೇ ನಿಮ್ಗೆ ಇಲ್ಲಿ ಕೆಲಸ. ಸಂಬಳ ನಿಮಗೆ 16,000 ಸಂಬಳ ಇರುತ್ತೆ. ನಿಮ್ಗೆ ಇಲ್ಲಿ PF ಆಗಲಿ ESI ಆಗಲಿ ಯಾವುದೂ ಇರೋದಿಲ್ಲ. ನಿಮಗೆ 3 ತಿಂಗಳವರೆಗೆ ನಿಮಗೆ PF ESI ಯಾವುದು ಕೂಡ ಇರೋದಿಲ್ಲ. ನೀವು 3 ತಿಂಗಳಾದಮೇಲೆ ನಿಮಗೆ PF ESI ಜೊತೆಗೆ ನಿಮಗೆ ಸಂಬಳ ಕೂಡ ಜಾಸ್ತಿ ಮಾಡ್ತಾರೆ. ಈ ಒಂದು ಕೆಲಸಕ್ಕೆ ಓನ್ಲಿ ಫಾರ್ ಬಾಯ್ಸ್ನ ಮಾತ್ರ ತಗೋತಿದ್ದಾರೆ. 35 ವರ್ಷದ ಒಳಗಡೆ ಇರುವಂತಹ ಯುವಕರು ಬೇಕಾಗಿದ್ದಾರೆ. ಡ್ಯೂಟಿ ಬಂದು ನಿಮಗಿಲ್ಲಿ ಶಿಫ್ಟ್ ವೈಸು ಕೆಲಸ ಇರುತ್ತೆ. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟ್ ಅಂತೇಳಿ ಈ ಥರ ನಿಮ್ಮ ಕೆಲಸ ಇರುತ್ತೆ. ನಿಮಗೆ ಮಾರ್ನಿಂಗ್ ಶಿಫ್ಟ್ ಬಂದು 10 ಗಂಟೆಯಿಂದ 6 ಗಂಟೆವರೆಗೆ, ಸೆಕೆಂಡ್ ಶಿಫ್ಟ್ ಬಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ನಿಮಗೆ ಶಿಫ್ಟ್ ಬಂದು ವಾರಕ್ಕೆ ಒಂದು ಸಲ ಚೇಂಜ್ ಆಗುತ್ತೆ. ಸಂಬಳ ಬಂದು ನಿಮಗೆ 16,000 ಸಂಬಳ ಇರುತ್ತೆ. ಪ್ಲಸ್ ಅಟೆಂಡೆನ್ಸ್ ಬೋನಸ್ಸು 1,000 ಇರುತ್ತೆ. ಟೋಟಲ್ ನಿಮಗೆ 17,000 ನಿಮಗೆ ಸಂಬಳ ಸಿಗುತ್ತೆ. ಇಲ್ಲಿ ನಿಮಗೆ ಊಟ ಆಗಲಿ ರೂಮ್ ಆಗಲಿ ಯಾವುದೂ ಇರೋದಿಲ್ಲ. ಊಟ ರೂಮೆಲ್ಲ ನೀವೇ ನೋಡ್ಕೋಬೇಕು. ಎಜುಕೇಷನ್ನು 10th ಆಗಿದ್ರೆ ಸಾಕು. ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ. ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯಿನ್ ಆಗಿ. ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.